ವೀಕ್ಷಕರೇ, ಎಲ್ಲ ಗೃಹಲಕ್ಷ್ಮಿಯರಿಗೂ ಕೂಡ ಒಂದು ಬಿಗ್ ಶಾಕ್ ಇದೆ. ಗೃಹಲಕ್ಷ್ಮಿ ಹಣ ಬಂದಾಗ್ತಾ ಇದೆ, ಮತ್ತೆ ರೇಷನ್ ಕಾರ್ಡ್ ಕೂಡ ಬಂದಾಗ್ತಾ ಇರುವಂಥದ್ದು. 22 ಲಕ್ಷ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಬಂದಾಗ್ತಾ ಇದೆ. ಇದರ ಕುರಿತು ಸಿಎಂ ಸಿದ್ದರಾಮಯ್ಯನವರೇ ಅಧಿಕೃತ ಘೋಷಣೆಯನ್ನ ಕೂಡ ಮಾಡಿದ್ದಾರೆ. ಈಗಾಗಲೇ 1,20,00,000 BPL ಮತ್ತು APL ರೇಷನ್ ಕಾರ್ಡ್ಗಳು ಇದ್ದಾವೆ. ಇದರಲ್ಲಿ ಅನರ್ಹ ರೇಷನ್ ಕಾರ್ಡ್ಗಳು ಕೂಡ ತುಂಬ ಇರುವಂಥದ್ದು. ಒಂದು ಅರ್ಹತೆ ಇಲ್ಲ ಅಂದರೂ ಕೂಡ ಅಂತಹ ರೇಷನ್ ಕಾರ್ಡನ್ನು ವಜಾ ಮಾಡಿ ಅಂತ ಸಿಎಂ ಸಿದ್ದರಾಮಯ್ಯನವರೇ ಘೋಷಣೆಯನ್ನು ನೀಡಿರುವಂಥದ್ದು. ಹಾಗಾದರೆ ಯಾವ ರೀತಿಯಾದಂತಹ ಅನರ್ಹತೆ, ಯಾವ ರೀತಿಯಾದಂತಹ ಅರ್ಹತೆ ಇಲ್ಲದವರಿಗೆ ಈ ಒಂದು ರೇಷನ್ ಕಾರ್ಡನ್ನು ವಜಾ ಮಾಡ್ತಾರೆ ಮತ್ತು ಗೃಹಲಕ್ಷ್ಮಿ ಹಣವನ್ನು ಬಂದ್ ಮಾಡ್ತಾರೆ ನೋಡೋಣ. ಆರ್ಥಿಕ ಇಲಾಖೆ ಆಗಿರಬಹುದು, ಆಹಾರ ಇಲಾಖೆ ಆಗಿರಬಹುದು, ಇದೇ ಹಾದಿಯಲ್ಲಿ ನಡೀತಾ ಇದೆ. ಈಗಾಗಲೇ ಗ್ಯಾರಂಟಿ ಯೋಜನೆಗಳಿಗಾಗಿಯೇ 51,000 ಕೋಟಿಯನ್ನು ಮೀಸಲಿಟ್ಟಿರುವಂಥದ್ದು. ಆದರೂ ಕೂಡ 19ನೇ ಕಂತಿನ ಗೃಹಲಕ್ಷ್ಮಿ ಹಣ ಕೂಡ ಲೇಟ್ ಆಗ್ತಾ ಇದೆ. ಪಿಂಚಣಿ ಹಣ ಕೂಡ ಸರಿಯಾಗಿ ಕೊಡ್ತಾ ಇಲ್ಲ, ಸ್ಕಾಲರ್ಶಿಪ್ಗಳನ್ನು ಕೂಡ ಕೊಡ್ತಾ ಇಲ್ಲ. ಇದರಲ್ಲೇನೆ ಹಣ ಅನ್ನುವಂಥದ್ದು ಸಾಕಾಗ್ತಾ ಇಲ್ಲ. ಅದರಲ್ಲಿ ಅನರ್ಹರು ಕೂಡ ಗೃಹಲಕ್ಷ್ಮಿ ಹಣವನ್ನು ಪಡ್ಕೊಳ್ತಾ ಇರುವಂಥದ್ದು. ಹಾಗಾಗಿ ಒಂದೊಂದೇ ಮಾಹಿತಿಯನ್ನು ನಮ್ಮ ಒಂದು ವಿಡಿಯೋದೊಳಗಡೆ ತಿಳಿಸ್ಕೊಡ್ತಾನೆ. ನಿಮ್ಮ ಒಂದು ರೇಷನ್ ಕಾರ್ಡ್ ಬಂದಾಗುತ್ತಾ ಅಥವಾ ಗೃಹಲಕ್ಷ್ಮಿ ಹಣ ಅನ್ನುವಂಥದ್ದು ಬಂದಾಗುತ್ತಾ ಎಲ್ಲ ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಬಹುದು. ಅದಕ್ಕೂ ಮುಂಚೆ ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರಾ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕನ್ನು ಮಾಡಿ ಅನ್ನುವಂಥದ್ದು ನನ್ನ ಮನವಿ. ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಈಗಾಗಲೇ ಎಷ್ಟೊಂದು ಜನ ಮಹಿಳೆಯರನ್ನು ಗೃಹಲಕ್ಷ್ಮಿ ಹಣದಿಂದ ದೂರ ಇಟ್ಟಿರೋವಂಥದ್ದು. BPL ಕಾರ್ಡ್ಗಳನ್ನ ಕೂಡ ಚೆಕ್ ಮಾಡಿರೋವಂಥದ್ದು. ಹೋದ ವರ್ಷ ಜೂನಿಂದನೇ ಈ ಒಂದು ಕಾರ್ಯ ಪ್ರಾರಂಭ ಆಗಿತ್ತು. ಡಿಸೆಂಬರ್ವರೆಗೂ ಕೂಡ ಎಷ್ಟೋ ಜನ ಗೃಹಲಕ್ಷ್ಮಿಯರಿಗೆ ಗೃಹಲಕ್ಷ್ಮಿ ಹಣವನ್ನು ಬಂದ್ ಮಾಡಿದ್ರು ಕೂಡ. ಆದರೆ ಅದಾದ ನಂತರ 16, 17, 18ನೇ ಕಂತಿನ ಹಣವನ್ನು ಕೊಟ್ಟರು, ಚೆಕ್ ಮಾಡಿರಲಿಲ್ಲ. ಆದರೆ ಇವಾಗ ಮತ್ತೆ ಚೆಕ್ ಮಾಡುವಂತಹ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ. 2023ರಲ್ಲಿ ತಗೊಂಡ್ರೆ 70,000ಕ್ಕಿಂತ ಹೆಚ್ಚು ಸರ್ಕಾರಿ ನೌಕರಿ ಆಗಿರ್ತವೆ. ಸೊ ಯಾರ್ಯಾರೆಲ್ಲ ನಿಮ್ಮ ಒಂದು ಕುಟುಂಬದಲ್ಲಿ ಸರ್ಕಾರಿ ನೌಕರಿಯನ್ನು ಮಾಡ್ತಾ ಇರುವಂಥವ್ರು ಇದ್ದಾರೆ ಅಂತ ಅಂದರೆ ನಿಮಗೆ ಗೃಹಲಕ್ಷ್ಮಿ ಹಣ ಅನ್ನುವಂಥದ್ದು ಬರೋದಿಲ್ಲ. ಮತ್ತು ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ ಮನೆ ಅಂತ ತಗೊಂಡ್ರೆ, ಇಂಪ್ರೂವ್ ಆಗ್ತಾ ಇರ್ತಾರೆ. ಸೊ ಹೆಚ್ಚು ಹೆಚ್ಚು ಬೈಕ್ಗಳನ್ನು ತಗೊಳ್ಳುವಂಥದ್ದು, ವಾಹನಗಳನ್ನು ತಗೊಳ್ಳುವಂಥದ್ದು, ಈ ರೀತಿ ಹೆಚ್ಚು ವಾಹನ ಇರುವಂಥವ್ರಿಗೂ ಕೂಡ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಗೃಹಲಕ್ಷ್ಮಿ ಹಣ ಬರುವಂಥದ್ದು BPL ಕಾರ್ಡ್ ಇರುವಂಥವರಿಗೆ ಮಾತ್ರ ಅನ್ನುವಂಥದ್ದು ನಿಮಗೂ ಕೂಡ ಗೊತ್ತು. ಇತ್ತೀಚೆಗೆ ನೀವು ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟನ್ನು ಅಪ್ಡೇಟ್ ಮಾಡಿಸ್ಬೇಕು ಅಂತ ಅಂದರೂ ಕೂಡ ಆದಾಯವನ್ನು ಹೆಚ್ಚು ಮಾಡ್ತಾರೆ. ಒಟ್ಟಿನಲ್ಲಿ 1,20,000ಕ್ಕಿಂತ ಹೆಚ್ಚು ಆದಾಯವನ್ನು ಹೊಂದಿದ್ದೀರಾ ವಾರ್ಷಿಕವಾಗಿ ಅಂತ ಅಂದರೆ ಅವರಿಗೆ BPL ಕಾರ್ಡ್ ಇರೋದಿಲ್ಲ. BPLನಿಂದ APL ಕಾರ್ಡ್ ಆಗಿ ಮಾಡ್ತಾರೆ. ಮತ್ತು ಯಾರ ಬಳಿ ಎಲ್ಲ 4 ಚಕ್ರದ ವಾಹನಗಳು ಇರ್ತಾವಲ್ಲ, ಅದರಲ್ಲೂ ಕೂಡ ವೈಟ್ ಬೋರ್ಡ್ ಕಾರ್ಗಳು ಇರ್ತಾವೆ ಅಲ್ವಾ, ಇಂಥವ್ರಿಗೂ ಕೂಡ BPL ರೇಷನ್ ಕಾರ್ಡನ್ನು ತೆಗೆದಾಕ್ತಾರೆ. ನಿಮ್ಗೆ ಸ್ವಂತ ಉಪಯೋಗಕ್ಕೋಸ್ಕರ ನೀವು ಕಾರ್ಗಳನ್ನು ಖರೀದಿ ಮಾಡಿದ್ದೀರಾ ಅಂತ ಅಂದರೆ ಆವಾಗ ಕೂಡ BPL ರೇಷನ್ ಕಾರ್ಡನ್ನು ತೆಗೆದಾಕುವಂಥದ್ದು. ಮತ್ತು ಹೊಲದ ವಿಚಾರಕ್ಕೆ ಬರೋದಾದರೆ, ಹೊಲ ಅಥವಾ ಜಮೀನು ಹಳ್ಳಿಯಲ್ಲಿ 3 ಎಕರೆಗಿಂತ ಹೆಚ್ಚು ನೀವೇನಾದರೂ ಹೊಂದಿದ್ದೀರಾ ಅಂತ ಅಂದರೆ ಅವ್ರಿಗೂ ಕೂಡ BPL ರೇಷನ್ ಕಾರ್ಡ್ ಅನ್ನುವಂಥದ್ದು ಸಿಗೋದಿಲ್ಲ. ಗೃಹಲಕ್ಷ್ಮಿ ಹಣ ಕೂಡ ಬರೋದಿಲ್ಲ. ಇನ್ನು GST ಪೇಯರ್ಸ್ ಯಾರಾಗಿರ್ತೀರಾ ಅಲ್ವಾ, ಅವ್ರಿಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಮತ್ತು BPL ರೇಷನ್ ಕಾರ್ಡ್ ಕೂಡ ರದ್ದಾಗುತ್ತೆ. ಇಷ್ಟಕ್ಕೂ APL ಮತ್ತು BPL ರೇಷನ್ ಕಾರ್ಡ್ಗಳು ಯಾಕೆ ಡಿಫ್ರೆನ್ಸ್ ಅಂತ ನಾವು ತಗೊಂಡ್ರೆ, ಕೇಂದ್ರ ಸರ್ಕಾರದಿಂದ ಏನೆಲ್ಲ ಯೋಜನೆಗಳು ಕೊಡ್ತಾರೆ ಅಲ್ವಾ, ಅವು BPL ರೇಷನ್ ಕಾರ್ಡ್ ಇರೋವಂಥವರಿಗೆ ತುಂಬಾ ಯೋಜನೆಗಳು ಇರ್ತವೆ. ಇವಾಗ ನೀವು ಹಾಸ್ಪಿಟಲ್ಗೆ ಹೋಗ್ತೀರಾ, ಆಯುಷ್ಮಾನ್ ಕಾರ್ಡ್ಗಳಿರ್ತವೆ, ಎಲ್ಲ ಇರುತ್ತೆ. ಏನೋ ಒಂದು ಕ್ಯಾನ್ಸರ್ ಟ್ರೀಟ್ಮೆಂಟ್ ಆಗಿರಲಿ, ಶಸ್ತ್ರಚಿಕಿತ್ಸೆ ಆಗಿರಲಿ, ಕಿಡ್ನಿ ಪ್ರಾಬ್ಲಮ್ಸ್ಗೆ ಆಗಿರಲಿ, ಒಂದು 5 ಲಕ್ಷದವರೆಗೂ ಕೂಡ ರಿಲ್ಯಾಕ್ಸೇಷನ್ ಇರಬಹುದು. ಆದರೆ APL ತಗೊಂಡ್ರೆ ಕೇವಲ 3 ಲಕ್ಷ ಇರುತ್ತೆ. ಇಲ್ಲ ಯಾವುದೋ
ಒಂದು ಸಾಲವನ್ನು ಕೊಟ್ಟರು ಅಂತ ಅಂದರೆ 1,00,000 ಸಾಲ ಕೊಟ್ಟರು ಅಂತ ಅಂದರೆ BPL ರೇಷನ್ ಕಾರ್ಡ್ ಒಳಗಡೆ ನೀವು ಸಾಲ ತಗೊಂಡಾಗ ಏನಾಗುತ್ತೆ ಅಂತಂದರೆ ಒಂದು 50,000 ಕಟ್ಟಬೇಕು ಸರ್ಕಾರಕ್ಕೆ, ಇನ್ನು 50,000 ಸಬ್ಸಿಡಿಯಲ್ಲಿ ಕೊಟ್ಟಿರ್ತಾರೆ ಅಂತ ಹೇಳ್ಬೋದು. ಅದೇ APL ಅವರಿಗೆ 1,00,000ಕ್ಕೆ 1,00,000 ಕೂಡ ಕಟ್ಟೋ ಅವಶ್ಯಕತೆ ಇರುತ್ತೆ, ಅಥವಾ 70,000 ಆದರೂ ಕಟ್ಟಬೇಕಾಗತ್ತೆ. ಈ ರೀತಿಯಾಗಿ BPL ರೇಷನ್ ಕಾರ್ಡ್ ಇತ್ತು ಅಂತ ಅಂದರೆ ಬಡತನ ರೇಖೆಗಿಂತ ಒಳಗಡೆ ಇರುವಂಥವ್ರು. ಹಾಗಾಗಿ BPL ರೇಷನ್ ಕಾರ್ಡ್ ಇದ್ದರೆ ಮಾತ್ರ ಗೃಹಲಕ್ಷ್ಮಿ ಹಣ ಅನ್ನುವಂಥದ್ದು ಸಿಗುತ್ತೆ. ಇನ್ನು ನಗರ ಪ್ರದೇಶದಲ್ಲಿ 1000 ಚದರ ಮೀಟರ್ಗಿಂತ ಹೆಚ್ಚಿನ ಜಾಗದಲ್ಲಿ ನಿಮ್ಮದು ಸ್ವಂತ ಮನೆ ಇದೆ ಅಂದರೆ, ನಿಮ್ಮ ಹೆಸರಲ್ಲಿ ಇದೆ ಅಂತ ಅಂದರೆ, ಆವಾಗ ಕೂಡ ನಿಮ್ಮ BPL ರೇಷನ್ ಕಾರ್ಡ್ ಅನ್ನುವಂಥದ್ದು ಕ್ಯಾನ್ಸಲ್ ಆಗುತ್ತೆ.